ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ನಾವು ಈರುಳ್ಳಿ, ಆಲೂಗಡ್ಡೆ, ಬೆಳ್ಳುಳ್ಳಿ ಆಗಲಿ ಈ ರೀತಿ ಬುಟ್ಟಿನಲ್ಲಿ ಹಾಕಿರ್ತೀವಿ. ಸೊ ಬುಟ್ಟಿ ಖಾಲಿ ಆದಾಗ, ಈರುಳ್ಳಿ ಖಾಲಿ ಆದಾಗ ನಾವು ಈ ರೀತಿ ಬುಟ್ಟಿನ ಒಂದ್ಸರಿ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ನೀಟಾಗಿರುತ್ತೆ. ಆ ಈರುಳ್ಳಿ ಹೊಟ್ಟೆ ಎಲ್ಲ ಇರುತ್ತೆ, ಮತ್ತೆ ಬೆಳ್ಳುಳ್ಳಿ ಹೊಟ್ಟೆ ಎಲ್ಲ ಬುಟ್ಟಿ ಎಲ್ಲ ಆಗ್ಬಿಟ್ಟಿರುತ್ತಲ್ಲ, ಸೊ ಅದನ್ನ ಅವಾಗ ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಮೇಂಟೈನ್ ಮಾಡ್ಕೋಬಹುದು. ಈರುಳ್ಳಿನ ಈ ರೀತಿ ಬುಟ್ಟಿನಲ್ಲಿ ಜೋಡಿಸ್ಕೋಬೇಕಾದ್ರೆ ಬುಟ್ಟಿಗೆ ಸ್ಟಾರ್ಟಿಂಗ್ ಈ ರೀತಿ ನ್ಯೂಸ್ ಪೇಪರ್ ಹಾಕೋದ್ರಿಂದ ಈರುಳ್ಳಿ ಬೇಗ ಕೆಡಲ್ಲ, ಫ್ರೆಶ್ ಆಗಿರುತ್ತೆ. ಸೊ ನಾವು ಈರುಳ್ಳಿ ಹೊಟ್ಟೆಲ್ಲ ಕೆಳಗಡೆ ಬಿದ್ದಿರುತ್ತಲ್ಲ, ಸೊ ಅದನ್ನು ಸಹ ನೀಟಾಗಿ ಈ ನ್ಯೂಸ್ ಪೇಪರ್ ಸಮೇತ ತೆಗೆದು ಹೊರಗಡೆ ಹಾಕ್ಬೋದು. ಮತ್ತು ನಾವು ಆಗಾಗ ಈರುಳ್ಳಿನ ಒಂದ್ಸರಿ ಬಿಸಿಲಿಗೆ ಹಾಕಿ ಒಣಗಿಸಿ ಈ ರೀತಿ ನ್ಯೂಸ್ ಪೇಪರ್ ಮೇಲೆ ಬುಟ್ಟಿನಲ್ಲಿ ಹಾಕಿಡೋದ್ರಿಂದ ಫ್ರೆಶ್ ಆಗೂ ಇರುತ್ತೆ. ಯಾವುದೇ ರೀತಿ ಈರುಳ್ಳಿ ಕೆಡಲ್ಲ, ಬೇಗ ಕೆಡೋದು ಕಂಟ್ರೋಲ್ ಆಗುತ್ತೆ ಈ ರೀತಿ ಮಾಡೋದ್ರಿಂದ. ಸೊ ಈ ಟಿಪ್ಸು ನಿಮಗೆ ಯೂಸ್ಫುಲ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಸೊ ಈ ರೀತಿ ನಾವು ಪ್ಲಾಸ್ಟಿಕ್ ಈರುಳ್ಳಿ ಬುಟ್ಟಿ ತಂದಾಗ ಈ ಬುಟ್ಟಿನಲ್ಲಿ ಸ್ಟೆಪ್ಸ್ ಇರುತ್ತೆ ನೋಡಿ, ಇದು 3 ಸ್ಟೆಪ್ದು ಈರುಳ್ಳಿ ಬುಟ್ಟಿ. ಸೊ ನಾನಿಲ್ಲಿ 2 ಸ್ಟೆಪ್ಪನ್ನ ಫಸ್ಟ್ ಜೋಡಿಸ್ಕೊಂಡಿದ್ದೆ. ಇನ್ನೊಂದು ಸ್ಟೆಪ್ ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಸೈಡ್ಗೆ ಇಟ್ಕೊಂಡ್ಬಿಟ್ಟು ನಾವು 2 ಸ್ಟೆಪ್ಪನ್ನು ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಸೊ ಈ ರೀತಿ 3 ಸ್ಟೆಪ್ ಈರುಳ್ಳಿ ಬುಟ್ಟಿ ಇರಬೇಕಾದ್ರೆ 1 ಸ್ಟೆಪ್ಪಲ್ಲಿ ಬೇಕಾದ್ರೆ ನಾವು ಎಕ್ಸ್ಟ್ರಾ ರೇಷನ್ ಏನಾದರೂ ಇದ್ದರೆ ಅದನ್ನು ಸಹ ಸ್ಟೋರ್ ಮಾಡಿ ಇಟ್ಕೋಬೋದು. ಮತ್ತು ನಾವಿಲ್ಲಿ ಬೆಳ್ಳುಳ್ಳಿ ಮತ್ತು ಆಲೂಗಡ್ಡೆನ ಈ ರೀತಿ ಬುಟ್ಟಿನಲ್ಲಿ ಸ್ಟೋರ್ ಮಾಡಿಡಬೇಕಾದ್ರೆ ಬೆಳ್ಳುಳ್ಳಿ ಜೊತೆ ಆಲೂಗಡ್ಡೆ ಇಡೋದ್ರಿಂದ ಆಲೂಗಡ್ಡೆ ಬೇಗ ಕೆಡಲ್ಲ ಅಂತ ಹೇಳ್ತಾರೆ. ಸೊ ನಾವು ಈ ರೀತಿ ಆಲೂಗಡ್ಡೆನ ಬೆಳ್ಳುಳ್ಳಿ ಜೊತೆ ಇಡೋದ್ರಿಂದ ಆಲೂಗಡ್ಡೆ ಫ್ರೆಶ್ ಆಗಿರುತ್ತೆ ತುಂಬ ದಿನ. ಮತ್ತೆ ನಾವು ಬುಟ್ಟಿನಲ್ಲಿ ಆಲೂಗಡ್ಡೆ ಕೆಳಗಡೆ ಆಗಲಿ ಈರುಳ್ಳಿ ಕೆಳಗಡೆ ಆಗಲಿ ಈ ರೀತಿ ನ್ಯೂಸ್ ಪೇಪರ್ ಹಾಕೋದ್ರಿಂದ ಕೆಲವು ಸಲ ಈರುಳ್ಳಿ ಕೆಟ್ಟೋಗ್ಬಿಡುತ್ತೆ, ಆಲೂಗಡ್ಡೆ ಕೆಟ್ಟೋಗ್ಬಿಡುತ್ತೆ. ಸೊ ಆವಾಗ ಅದು ನೀರೆಲ್ಲ ಸುರಿದು ಬೇರೆ ಈರುಳ್ಳಿ ಆಲೂಗಡ್ಡೆ ಕೆಡೋದು ಕಂಟ್ರೋಲ್ ಆಗುತ್ತೆ ಫ್ರೆಂಡ್ಸ್. ಸೊ ನೀಟಾಗಿ ನಾವು ಪೇಪರ್ ಸಮೇತ ಎತ್ತಿ ಆಚೆಗೆ ಹಾಕ್ಬೋದು. ಸೊ ಈ ಟಿಪ್ಸ್ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಟಿಪ್ ಅಂದ್ರೆ ನಾವು ಮೊಟ್ಟೆ ಬೇಯಿಸ್ಕೋಬೇಕಾದ್ರೆ ಸಪ್ರೇಟ್ ಆಗಿ ಮೊಟ್ಟೆ ಬೇಯಿಸ್ಕೊಳ್ಳೋ ಬದಲು ಸೊ ನಾವು ಈ ರೀತಿ ಅಕ್ಕಿ ಇಡ್ತಾ ಇರ್ತೀವಿ ಕುಕ್ಕರಲ್ಲಿ ಅನ್ನ ಮಾಡೋಕ್ಕೆ ಅಂತ. ಸೊ ಅದ್ರ ಜೊತೆನೇ ನಾವು ಮೊಟ್ಟೆನ ಚೆನ್ನಾಗಿ ತೊಳೆದ್ಬಿಟ್ಟು ಮೊಟ್ಟೆನ ಈ ರೀತಿ ಕುಕ್ಕರಲ್ಲಿ ಅನ್ನಕ್ಕೆ ಇಟ್ಟಿರ್ತೀವಲ್ಲ ಅದರಲ್ಲಿ ಈ ರೀತಿ ಇಟ್ಬಿಟ್ಟು ಬೇಯಿಸ್ಕೊಳ್ಳೋದ್ರಿಂದ ನಮಗೆ ಟೈಮು ಸಹ ಸೇವ್ ಆಗುತ್ತೆ. ಮತ್ತು ಮೊಟ್ಟೆನೂ ಅನ್ನೋದ ಜೊತೆ ಎರಡು ಒಂದೇ ಸಲ ಮಾಡ್ಕೊಬಿಡ್ಬೋದು, ಬೇಗ ಆಗಿಬಿಡುತ್ತೆ. ಸೊ ಕೆಲವರು ಏನು ಅನ್ಕೋತಾರೆ ಅಂದರೆ ನಾವು ಈ ರೀತಿ ಕುಕ್ಕರಲ್ಲಿ ಅನ್ನ ಮಾಡ್ಕೋಬೇಕಾದ್ರೆ ಮೊಟ್ಟೆ ಇಟ್ಟು ಬೇಯಿಸ್ಕೊಂಡ್ರೆ ಒಡೆದೋಗ್ಬಿಡುತ್ತೇನೋ ಅನ್ಕೋತಾರೆ. ಸೊ ಆ ರೀತಿ ಏನೂ ಆಗಲ್ಲ. ಮೊಟ್ಟೆ ನೋಡಿ ಯಾವುದೇ ಕಾರಣಕ್ಕೂ ಒಡೆಯಲ್ಲ. ನಾವು ಅನ್ನ ಮಾಡ್ಕೊಳ್ಳುವಾಗ ಅದ್ರ ಜೊತೆ ಅಕ್ಕಿ ಜೊತೆ ಉಪ್ಪುನೂ ಹಾಕಿರ್ತೀವಿ. ಸೊ ಅದಕ್ಕೆ ಮೊಟ್ಟೆ ಒಡೆಯಲ್ಲ ಯಾವುದೇ ಕಾರಣಕ್ಕೂ, ಹಾಗೆ ಇರುತ್ತೆ. ಟಿಪ್ಸು ನಿಮಗೆ ಯೂಸ್ಫುಲ್ ಆಗುತ್ತೆ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಟಿಪ್ ಬಂದು ನಾವು ಅಡುಗೆ ಮಾಡ್ಬೇಕಾದ್ರೆ ಕೆಲವು ಸಲ ಈ ರೀತಿ ಎಣ್ಣೆ ಚೆಲ್ಲೋಗ್ಬಿಡುತ್ತೆ ಕೌಂಟರ್ ಟಾಪ್ ಮೇಲೆ. ನಾವು ಸೋಪ್ ಹಾಕಿ ನಾರು ಹಾಕಿ ಇದನ್ನ ಉಜ್ಜೋದೇ ಬೇಕಾಗಿಲ್ಲ, ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಗೋಧಿ ಹಿಟ್ಟನ್ನ ಈ ರೀತಿ ಎಣ್ಣೆ ಮೇಲೆ ಫುಲ್ ಹಾಕಿಟ್ಬಿಡಿ. ಸೊ ಎಲ್ಲೆಲ್ಲಿ ಚೆಲ್ಲೋಗಿರುತ್ತೋ ಅಲ್ಲೆಲ್ಲ ಈ ರೀತಿ ಎಣ್ಣೆ ಮೇಲೆ ಗೋಧಿ ಹಿಟ್ಟು ಹಾಕಿಟ್ಬಿಟ್ಟು ಅದನ್ನು ಕೈಯಲ್ಲಿ ಈ ರೀತಿ ಫುಲ್ ರಬ್ ಮಾಡಿಕೊಂಡ್ರೆ ಸಾಕು, ನೀಟಾಗಿ ಗೋಧಿ ಹಿಟ್ಟು ಸಮೇತ ಆ ಎಣ್ಣೆ ಎಲ್ಲ ಬಂದ್ಬಿಡುತ್ತೆ. ಸೊ ಎಣ್ಣೆನೆಲ್ಲ ಹೀರ್ಕೊಂಡ್ಬಿಡುತ್ತೆ ಗೋಧಿ ಹಿಟ್ಟಾದರೂ ಹಾಕೋಬೋದು, ಇಲ್ಲಾಂದರೆ ಈ ಪ್ಲೇಸಲ್ಲಿ ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು ಯಾವ ಹಿಟ್ಟಿದ್ರೆ ಹೈಟನ್ನು ಈ ರೀತಿ ಎಣ್ಣೆ ಎಲ್ಲಿ ಚೆಲ್ಲೋಗಿರುತ್ತೋ ಅದ್ರ ಮೇಲೆ ಹಾಕ್ಬಿಟ್ಟು ಈ ರೀತಿ ನೀಟಾಗಿ ತಳ್ಕೊಂಡ್ರೆ ಸಾಕು. ಎಣ್ಣೆ ಎಲ್ಲ ನೀಟಾಗಿ ಗೋಧಿ ಹಿಟ್ಟಿನ ಜೊತೆ ಬಂದುಬಿಟ್ಟಿರುತ್ತೆ. ಸೊ ಕೌಂಟರ್ ಟಾಪು ನೀಟಾಗಿರುತ್ತೆ. ಸೊ ನಾವು ಜಸ್ಟ್ ಒಂದು ಬಟ್ಟೆ ತೊಗೊಂಡು ಈ ರೀತಿ ಒರೆಸ್ಕೊಂಡ್ರೆ ಸಾಕು, ಯಾವುದೇ ರೀತಿ ಸೋಪ್ ಹಾಕಿ ಉಜ್ಕೊಳ್ಳೋದೇ ಬೇಕಾಗಿಲ್ಲ, ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ಸೊ ಈ ಟಿಪ್ಸು ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ಟಿಪ್ಪು ನಾವು ನೇಲ್ ಪಾಲಿಶ್ ಹಾಕೋತೀವಿ. ನೇಲ್ ಪಾಲಿಶ್ ಹಾಕೋಬೇಕಾದ್ರೆ ಈ ರೀತಿ ಬೆರಳಿಗೆ ನಾವು ಬಟ್ಟೆಗಳಿಗೆಲ್ಲ ಕ್ಲಿಪ್ ಹಾಕ್ತೀವಲ್ಲ, ಸೊ ಆ ಕ್ಲಿಪ್ಪನ್ನು ಹಾಕ್ಕೊಂಡು ಈ ರೀತಿ ನಾವು ನೇಲ್ ಪಾಲಿಷ್ನ ಹಾಕ್ಕೊಳ್ಳೋದ್ರಿಂದ ಆ ಸೈಡಲ್ಲಿ ನಾವು ಬಟ್ಟೆ ಕ್ಲಿಪ್ ಹಾಕಿದಾಗ ಆ ಸ್ಕಿನ್ ಎಲ್ಲ ಸ್ವಲ್ಪ ಎಳ್ದಂಗೆ ಆಗುತ್ತೆ. ಸೊ ಆವಾಗ ನೀಟಾಗಿ ಸ್ಕಿನ್ಗೆ ಏನು ಅಂಟ್ಕೊಳ್ದೇ ಇರೋ ಹಾಗೆ ನಾವು ನೇಲ್ ಪಾಲಿಷ್ನ ಹಾಕ್ಕೋಬೋದು ಫ್ರೆಂಡ್ಸ್. ಸೊ ಈ ಟಿಪ್ಸ್ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ. ಸೊ ಈ ರೀತಿ ಬಟ್ಟೆ ಕ್ಲಿಪ್ಪನ್ನು ಯೂಸ್ ಮಾಡಿಕೊಂಡು ನಾವು ನೀಟಾಗಿ ನೇಲ್ ಪಾಲಿಷ್ನ ನೇಲ್ಗೆ ಹಾಕ್ಕೋಬೋದು. ನೆಕ್ಸ್ಟ್ ಟಿಪ್ ಬಂದು ನಾವು ಕೆಲವರು ಕಾಲೇಜ್ಗೆ ಹೋಗೋರ ಸ್ಟೂಡೆಂಟ್ಸ್ ಆಗಲಿ ಅಥವಾ ಕೆಲ್ಸಕ್ಕೆ ಹೋಗೋರಾಗಲಿ ಡೈಲಿ ಡ್ರೆಸ್ ಮ್ಯಾಚಿಂಗ್ ಕಲರ್ ನೇಲ್ ಪಾಲಿಶ್ ಯೂಸ್ ಮಾಡ್ತಾ ಇರ್ತಾರೆ. ಯಾವಾಗಲೂ ನೇಲ್ ಪಾಲಿಶ್ ರಿಮೂವರು ಮನೆಯಲ್ಲಿ ಇರುತ್ತೆ. ಸೊ ಕೆಲವು ಸಲ ನೇಲ್ ಪಾಲಿಶ್ ರಿಮೂವರ್ ಖಾಲಿ ಆಗಿಬಿಟ್ಟಿರುತ್ತೆ. ಸೊ ಆವಾಗ ನಾವು ಮನೆಯಲ್ಲಿ ನಾವು ಯೂಸ್ ಮಾಡೋ ಡಿಯೋಡ್ರೆಂಟ್ ಸ್ಪ್ರೇ ಇರುತ್ತಲ್ಲ ಅದನ್ನು ಯೂಸ್ ಮಾಡಿಕೊಂಡು ಈ ರೀತಿ ನೇಲ್ ಪಾಲಿಷ್ನ ಕ್ಲೀನ್ ಮಾಡ್ಕೋಬೋದು ಫ್ರೆಂಡ್ಸ್. ಸೊ ಎಮರ್ಜೆನ್ಸಿಗೆ ನಮಗೆ ನೇಲ್ ಪಾಲಿಶ್ ರಿಮೂವರ್ ಖಾಲಿ ಆಗಿಬಿಟ್ಟಾಗ ಈ ರೀತಿ ನಾವು ಡಿಯೋಡ್ರೆಂಟ್ ಸ್ಪ್ರೇನೇ ಯೂಸ್ ಮಾಡಿಕೊಂಡು ನೇಲ್ ಪಾಲಿಷ್ನ ರಿಮೂವ್ ಮಾಡ್ಕೋಬೋದು. ಸೊ ಈ ಟಿಪ್ಸು ಸಹ ನಿಮಗೆಲ್ಲ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಸೊ ನಾನು ಮಾಡೋ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೇಲ್ ಪಾಲಿಶ್ ರಿಮೂವರ್ ಈ ರೀತಿ ಖಾಲಿ ಆದಾಗ ನಾವು ಡಿಯೋಡ್ರೆಂಟ್ ಸ್ಪ್ರೇನೇ ಯೂಸ್ ಮಾಡಿಕೊಂಡು ಆರಾಮಾಗಿ ನೇಲ್ ಪಾಲಿಷ್ನ ರಿಮೂವ್ ಮಾಡ್ಕೋಬೋದು ಫ್ರೆಂಡ್ಸ್. ಸೈಡಲ್ಲಿ ಒಂದು ಸ್ವಲ್ಪ ಏನಾದರೂ ನೇಲ್ ಪಾಲಿಶ್ ಇದ್ದರೆ ಇನ್ನೊಂದು ಸ್ವಲ್ಪ ನಾವು ಡಿಯೋಡ್ರೆಂಟ್ ಸ್ಪ್ರೇನ ಈ ರೀತಿ ಹಾಕ್ಕೊಂಡು ಕಾಟನ್ನಿಂದ ಈ ರೀತಿ ರಬ್ ಮಾಡ್ಕೊಳ್ಳೋದ್ರಿಂದ ಈಸಿಯಾಗಿ ನೇಲ್ ಪಾಲಿಷ್ನ ರಿಮೂವ್ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ರಿಮೂವ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಟಿಪ್ ಬಂದು ಮನೆಯಲ್ಲಿ ಮಕ್ಕಳಿರ್ತಾರೆ. ಸೊ ಅವರು ಬರಿಬೇಕಾದ್ರೆ ಈ ರೀತಿ ನೆಲ ಎಲ್ಲ ಅಂದರೆ ಟೈಲ್ಸ್ ಮೇಲೆಲ್ಲ ಈ ರೀತಿ ಪೆನ್ ಸ್ಕ್ರ್ಯಾಚಸ್ ಮಾಡಿಬಿಟ್ಟಿರ್ತಾರೆ. ಸೊ ಅದನ್ನು ನಾವು ಈಸಿಯಾಗಿ ಈ ರೀತಿ ಕ್ಲೀನ್ ಮಾಡ್ಕೋಬೋದು ಫ್ರೆಂಡ್ಸ್. ಸೊ ನಾನಿಲ್ಲಿ
ಬಾಡಿ ಲೋಷನ್ ತೊಗೊಂಡಿದ್ದೀನಿ. ನಾವು ಬೇಕಾದ್ರೆ ವ್ಯಾಸ್ಲಿನ್ ಇದ್ದರೆ ವ್ಯಾಸ್ಲಿನ್ನು ಸಹ ತೊಗೋಬೋದು. ವ್ಯಾಸ್ಲಿನನ್ನು ಈ ರೀತಿ ಎಲ್ಲೆಲ್ಲಿ ಪೈನ್ ಸ್ಕ್ರ್ಯಾಚಸ್ ಆಗಿರುತ್ತೋ ಟೈಲ್ಸ್ ಮೇಲೆ ಅಲ್ಲಿ ಈ ರೀತಿ ಅಪ್ಲೈ ಮಾಡಿಬಿಟ್ಟು ಚೆನ್ನಾಗಿ ರಬ್ ಮಾಡಿ ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಒಂದು ಚೂರು ಸ್ಕ್ರ್ಯಾಚ್ ಇಲ್ಲದೆ ಇರೋ ಹಾಗೆ ಪೈನ್ ಸ್ಕ್ರ್ಯಾಚನ್ನು ನೀಟಾಗಿ ಈಸಿಯಾಗಿ ರಿಮೂವ್ ಮಾಡ್ಕೋಬೋದು ಫ್ರೆಂಡ್ಸ್. ಈ ರೀತಿ ನಾವು ಬಾಡಿ ಲೋಷನ್ ಅಥವಾ ವ್ಯಾಸ್ಲಿನ್ ಯೂಸ್ ಮಾಡಿಕೊಂಡು ಸೊ ಈ ರೀತಿ ಚೆನ್ನಾಗಿ ರಬ್ ಮಾಡಿಕೊಂಡು ಕಾಟನ್ ತೊಗೊಂಡು ಒರೆಸ್ಕೊಂಡ್ರೆ ಸಾಕು. ಕಾಟನ್ ಅಥವಾ ಕ್ಲಾತ್ ತೊಗೊಂಡು ನೀಟಾಗಿ ಒಂದ್ಸರಿ ಒರೆಸ್ಕೊಂಡ್ರೆ ಎಷ್ಟೇ ಪೈನ್ ಸ್ಕ್ರ್ಯಾಚಸ್ ಇದ್ರೂ ಅದು ನೀಟಾಗಿ ಹೊಟ್ಟೋಗ್ಬಿಡುತ್ತೆ ಫ್ರೆಂಡ್ಸ್. ಟಿಪ್ಸು ನಿಮ್ಗೆಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಟಿಪ್ ಬಂದು ಸೊ ಈವ್ನಿಂಗ್ ಆದರೆ ಸಾಕು ಸೊಳ್ಳೆಗಳ ಕಾಟ ಇರುತ್ತೆ ಮನೆಯಲ್ಲಿ. ನಾವು ಈ ರೀತಿ ಹೊಗೆ ಹಾಕೋದ್ರಿಂದ ಸೊಳ್ಳೆಗಳು ಕಂಟ್ರೋಲ್ ಆಗುತ್ತೆ ಮತ್ತು ಜಿರಳೆಗಳು ಆ ಸ್ಮೆಲ್ಗೂ ಸಹ ಬರಲ್ಲ ಮನೆ ಒಳಗಡೆ. ಸೊ ನಾನು ಇದಕ್ಕೆ ನಾವು ಯಾವಾಗಲೂ ಕೊಬ್ಬರಿನ ತೆಗೆದ್ಬಿಟ್ಟು ಕೊಬ್ಬರಿ ಚಿಪ್ಪನ್ನು ಬಿಸಾಡ್ಬಿಡ್ತೀವಿ. ಆ ಚಿಪ್ಪನ್ನು ಬಿಸಾಡೋ ಬದಲು ಈ ರೀತಿ ರಿಯೂಸ್ ಮಾಡ್ಕೋಬೋದು. ಮನೆಯಲ್ಲಿ ಧೂಪ ಹಾಕೋಕ್ಕೆ ಹೊಗೆ ಹಾಕೋಕ್ಕೆಲ್ಲ ಈ ರೀತಿ ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ಸೊ ನಾನಿಲ್ಲಿ ಕೊಬ್ಬರಿ ಚಿಪ್ಪನ್ನು ತೊಗೊಂಡಿದ್ದೀನಿ. ಬೆಳ್ಳುಳ್ಳಿನ ಸುಲಿದ್ಬಿಟ್ಟು ಒಟ್ಟನ್ನ ಬಿಸಾಡೋ ಬದಲು ಈ ರೀತಿ ಹೊಗೆ ಹಾಕ್ಬೋದು. ಆ ಸ್ಮೆಲ್ಗೆ ಸೊಳ್ಳೆಗಳು ಮತ್ತು ಜಿರಳೆಗಳು ಸಹ ಕಂಟ್ರೋಲ್ ಆಗುತ್ತೆ. ಇದು ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು ಫ್ರೆಂಡ್ಸ್. ಮತ್ತು ನೆಗೆಟಿವ್ ಎನರ್ಜೀಸ್ ಏನಾದರೂ ಇದ್ದರೆ ಮನೆಯಲ್ಲಿ ಅದು ಸಹ ಹೊಟ್ಟೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಸೊ ನಾನಿಲ್ಲಿ ಬೆಳ್ಳುಳ್ಳಿ ಒಟ್ಟನ್ನು ಈ ರೀತಿ ಖಾಲಿ ಕೊಬ್ಬರಿ ಚಿಪ್ಪಲ್ಲಿ ಇಟ್ಟಿದ್ದೀನಿ. ಮತ್ತು ಅದ್ರ ಮೇಲೆ ಒಂದು 4 ಲವಂಗ ಇಟ್ಕೊಂಡಿದ್ದೀನಿ. ಲವಂಗನೂ ಸಹ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸ್ಮೆಲ್ಲು ಸಹ ತುಂಬ ಚೆನ್ನಾಗಿರುತ್ತೆ ಲವಂಗದು. ಈ ರೀತಿ ಒಂದು 4ರಿಂದ 5 ಲವಂಗ ಇಟ್ಕೊಂಡು ಬೆಳ್ಳುಳ್ಳಿ ಮೇಲೆ ಒಂದು ಸ್ವಲ್ಪ ಇಲ್ಲಿ ನಾನು ಇನ್ಸ್ಟೆಂಟ್ ಕಾಫಿ ಪೌಡ್ರ್ ಅಥವಾ ನಾರ್ಮಲ್ ಕಾಫಿ ಪೌಡ್ರನ್ನೇ ಹಾಕ್ಕೋಬೋದು. ಕಾಫಿ ಪೌಡ್ರ್ ಹಾಕೋದ್ರಿಂದ ಬ್ಯಾಡ್ ಸ್ಮೆಲ್ ಏನಾದರೂ ಇದ್ದರೆ ಮನೆಯಲ್ಲಿ ಅದು ಸಹ ಹೊರಟೋಗುತ್ತೆ. ಘಮ್ ಅಂತ ಇರುತ್ತೆ ಮನೆಯೆಲ್ಲ. ಸೊ ನಾನಿಲ್ಲಿ ಒಂದು ಸ್ವಲ್ಪ ಕಾಫಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಕರ್ಪೂರ ಸ್ಮೆಲ್ಲು ಸಹ ತುಂಬ ಚೆನ್ನಾಗಿರುತ್ತೆ. ಮನೆಯೆಲ್ಲ ಘಮ್ ಅಂತ ಇರುತ್ತೆ. ಈ ರೀತಿ ಕರ್ಪೂರನ ಇಟ್ಟು 1 ಅಥವಾ 2 ಬಿಲ್ಲೆ ಕರ್ಪೂರನ ಈ ರೀತಿ ಇಟ್ಟು ಕರ್ಪೂರ, ಲವಂಗ, ಬೆಳ್ಳುಳ್ಳಿ ಒಟ್ಟು ಮತ್ತು ಒಂದು ಸ್ವಲ್ಪ ಕಾಫಿ ಪೌಡರ್ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಹಾಕ್ಬಿಟ್ಟು ನಾವು ಈ ರೀತಿ ಹಚ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡೋದ್ರಿಂದ ಆ ಹೊಗೆಗೆ ಮನೆಯೆಲ್ಲ ಘಮ್ ಅಂತ ಇರುತ್ತೆ. ಮತ್ತು ಯಾವುದೇ ಸೊಳ್ಳೆ ಇದ್ರೂ ಅದು ಹೊರಗಡೆ ಹೊಟ್ಟೋಗ್ಬಿಡುತ್ತೆ. ಈ ರೀತಿ ಹೊಗೆ ಹಾಕ್ಬಿಟ್ಟು ಇದನ್ನು ಮನೆಯೆಲ್ಲ ನಾವು ಆ ಹೊಗೆನ ಹಾಕೋದ್ರಿಂದ ಮನೆಯೆಲ್ಲ ಘಮ್ ಅಂತಲೂ ಇರುತ್ತೆ. ಮತ್ತು ಜಿರಳೆ ಸೊಳ್ಳೆಗಳ ಕಾಟನೂ ಸಹ ಕಂಟ್ರೋಲ್ ಮಾಡ್ಬೋದು ಫ್ರೆಂಡ್ಸ್. ಸೊ ಈ ಟಿಪ್ಸು ಎಲ್ಲರಿಗೂ ಯೂಸ್ ಆಗುತ್ತೆ ಫ್ರೆಂಡ್ಸ್. ಸೊ ಮನೇಲಿರೋ ಸಾಮಗ್ರಿನೇ ಯೂಸ್ ಮಾಡಿಕೊಂಡು ನಾವು ಸೊಳ್ಳೆಗಳು ಜಿರಳೆಗಳನ್ನೆಲ್ಲ ಕಂಟ್ರೋಲ್ ಮಾಡ್ಕೋಬೋದು ಫ್ರೆಂಡ್ಸ್. ನೆಕ್ಸ್ಟ್ ಟಿಪ್ ಬಂದು ನಾವು ಹಸಿಮೆಣಸಿನ್ಕಾಯಿ ಕಟ್ ಮಾಡಿದ್ರೆ ಕೆಲವು ಸಲ ಏನಾಗುತ್ತೆ ಅಂದರೆ ನಮಗೆ ಕೈಯೆಲ್ಲ ಖಾರ ಆಗಿಬಿಡುತ್ತೆ ಬೆರಳುಗಳೆಲ್ಲ. ಸೊ ಆ ರೀತಿ ಆಗದೆ ಇರೋ ಹಾಗೆ ಈ ರೀತಿ ಫೋರ್ಕ್ ತೊಗೊಂಡು ಮೆಣಸಿನ್ಕಾಯಿನ ಈ ರೀತಿ ಇಟ್ಕೊಂಡು ನಾವು ಚಾಕುವಿಂದ ಈ ರೀತಿ ಕಟ್ ಮಾಡೋದ್ರಿಂದ ನಾವು 2 ಕೈಯಿಂದ ನಾವು ಟಚ್ಚೇ ಮಾಡಲ್ಲ ಹಸಿಮೆಣಸಿನ್ಕಾಯಿನ. ಆವಾಗ ಬೆರಳುಗಳು ಉರಿ ಆಗುತ್ತಲ್ಲ ನಾವು ಹಸಿಮೆಣಸಿನ್ಕಾಯಿನ ಕಟ್ ಮಾಡಿದಾಗ. ಸೊ ಆ ರೀತಿ ಆಗಲ್ಲ. ಈ ರೀತಿ ನಾವು ಈಸಿಯಾಗಿ ಫೋರ್ಕ್ ಯೂಸ್ ಮಾಡಿಕೊಂಡು ಹಸಿಮೆಣಸಿನ್ಕಾಯಿನ ಕಟ್ ಮಾಡ್ಕೊಬೋದು ಫ್ರೆಂಡ್ಸ್. ಸೊ ಈ ಟಿಪ್ಸು ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಟಿಪ್ ಅಂತೂ ನಾವು ಇಲ್ಲಿ ಈರುಳ್ಳಿ ಬುಟ್ಟಿ ಈ ರೀತಿ ಪ್ಲಾಸ್ಟಿಕ್ ಈರುಳ್ಳಿ ಬುಟ್ಟಿ ಇರುತ್ತಲ್ಲ ಇದನ್ನು ಯೂಸ್ ಮಾಡಿಕೊಂಡು ನಾವು ರಂಗೋಲಿ ಬರದೇ ಇರೋರು ಸಹ ಈಸಿಯಾಗಿ ಇದ್ರ ಸಹಾಯದಿಂದ ರಂಗೋಲಿ ಹಾಕೋಬೋದು. ನಾವು ಯಾವ ಕಲರ್ ಬೇಕಾದ್ರೂ ತೊಗೋಬೋದು. ಈ ರೀತಿ ನಾನಿಲ್ಲಿ ಕೆಮ್ಮಣ್ಣು ತೊಗೊಂಡಿದ್ದೀನಿ. ಫಸ್ಟು ನೋಡಿ ಈ ರೀತಿ ಹೋಲ್ಸ್ ಇರುತ್ತಲ್ಲ ಅದರಲ್ಲಿ ಕೆಲವು ಈರುಳ್ಳಿ ಬುಟ್ಟಿನಲ್ಲಿ ಇನ್ನೂ ಬೇರೆ ಬೇರೆ ಡಿಸೈನ್ಸ್ ಬರುತ್ತೆ. ಸೊ ಆವಾಗ ಆ ಡಿಸೈನ್ನ ನಾವು ಈಸಿಯಾಗಿ ಹಾಕೋಬೋದು. ನೋಡಿ ನಾವು ಈ ರೀತಿ ಈರುಳ್ಳಿ ಬುಟ್ಟಿ ತೊಗೊಂಡು ಇದನ್ನು ಈ ರೀತಿ ಇಟ್ಕೊಂಡು ಅದ್ರ ಮೇಲೆ ನಾವು ಡಿಫ್ರೆಂಟ್ ಕಲರ್ಸನ್ನು ಹಾಕೋಬೋದು. ಸ್ಟಾರ್ಟಿಂಗ್ ನಾನಿಲ್ಲಿ ಕೆಮ್ಮಣ್ಣು ಹಾಕ್ಕೊಂಡಿದ್ದೀನಿ. ಆಮೇಲೆ ಪರ್ಪಲ್ ಕಲರ್ ಹಾಕಿ ಇನ್ನೊಂದು ಸೈಡಲ್ಲಿ ನಾನಿಲ್ಲಿ ಗ್ರೀನ್ ಕಲರ್ ಹಾಕೋತಾ ಇದ್ದೀನಿ. ಸೊ ಈ ರೀತಿ ಹಾಕ್ಕೊಂಡಾದ್ಮೇಲೆ ಸೆಂಟರಲ್ಲಿ ಸ್ವಲ್ಪ ನಾವು ಹೋಲ್ ಇರುತ್ತೆ. ಸೊ ಅದಕ್ಕೆ ನಾವು ಯಾವ ಕಲರ್ ಬೇಕೋ ಆ ಕಲರ್ನ ಫಿಲ್ ಮಾಡಿಕೊಂಡು ಈಸಿಯಾಗಿ ಇದನ್ನು ಯೂಸ್ ಮಾಡಿಕೊಂಡು ನಾವು ರಂಗೋಲಿ ಹಾಕೋಬೋದು. ಬಿಗಿನರ್ಸ್ಗಂತೂ ತುಂಬ ಯೂಸ್ ಆಗುತ್ತೆ ಫ್ರೆಂಡ್ಸ್. ಸೊ ಈ ರೀತಿ ಈರುಳ್ಳಿ ಬುಟ್ಟಿನ ಯೂಸ್ ಮಾಡಿಕೊಂಡು ರಂಗೋಲಿ ಹಾಕ್ಕೊಳ್ಳೋದು. ಸೊ ನೋಡಿ ಈ ಡಿಸೈನ್ ರೆಡಿ ಆಗಿದೆ. ಸೆಂಟರಲ್ಲಿ ನಾವು ರಂಗೋಲಿ ಪೌಡ್ರ್ ಆದರೂ ಹಾಕ್ಕೋಬೋದು, ಯಾವುದಾದ್ರೂ ಕಲರ್ ಆದರೂ ಹಾಕ್ಕೋಬೋದು. ಹಾಕ್ಕೊಂಡು ಈ ರೀತಿ ಸೆಂಟರಲ್ಲಿ ಒಂದು ಡಾಟ್ ಇಟ್ಕೊಂಡು ರಂಗೋಲಿ ಪೌಡರಿಂದ ಸುತ್ತು ಇನ್ನೂ ಡಿಸೈನ್ ಬೇಕಾದ್ರೆ ಮಾಡ್ಕೋಬೋದು. ಇಲ್ಲಾಂದರೆ ಇಷ್ಟೇ ಸಾಕು ಅಂದರೆ ಈ ರೀತಿ ಸಿಂಪಲ್ಲಾಗಿ ರಂಗೋಲಿ ಹಾಕ್ಕೋಬೋದು. ಸೊ ನಾವು ಈರುಳ್ಳಿ ಬುಟ್ಟಿನ ಉಲ್ಟಾ ಹಾಕ್ಬಿಟ್ಟು ಅದು ಫ್ಲವರ್ ಶೇಪ್ ಇರುತ್ತಲ್ಲ ಆ ಶೇಪನ್ನು ಸಹ ಡ್ರಾ ಮಾಡ್ಕೋಬೋದು ಫ್ರೆಂಡ್ಸ್. ಸೊ ನಾನಲ್ಲಿ ಆ ರೀತಿ ಮಾಡಿಲ್ಲ. ಇಲ್ಲಿ ಸುತ್ತು ನಾನು ಇಲ್ಲಿ ಕಲರ್ ಪೌಡರ್ಸಲ್ಲಿ ಈ ರೀತಿ ಒಂದೊಂದು ಡಾಟ್ ಇಟ್ಕೊಂಡು ಅದನ್ನು ಡಿಸೈನ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಬೆರಳಿಂದ ಪ್ರೆಸ್ ಮಾಡಿದ್ರೆ ಸಾಕು ಅದು ಒಂಥರ ಡಿಸೈನ್ ಥರ ಆಗುತ್ತೆ ನಮಗೆ. ಸೊ ಡಿಸೈನ್ ಥರ ಆದಮೇಲೆ ಈ ರೀತಿ ನೋಡಿ ನಾನಿಲ್ಲಿ ಕೈಯಲ್ಲೇ ಹಾಕ್ಕೋತಾ ಇದ್ದೀನಿ ರಂಗೋಲಿನ. ಸೊ ನಾವು ಬೇಕಂದರೆ ಈರುಳ್ಳಿ ಬುಟ್ಟಿ ಇರುತ್ತಲ್ಲ ಸೊ ಅದನ್ನು ಈ ರೀತಿ ಟರ್ನ್ ಮಾಡಿ ಉಲ್ಟಾ ಇಟ್ಬಿಟ್ಟು ಸುತ್ತೂ ಆ ಫ್ಲವರ್ ಶೇಪ್ ಇರುತ್ತಲ್ಲ ಈರುಳ್ಳಿ ಬುಟ್ಟಿನಲ್ಲಿ ಅದರಲ್ಲಿ ಈ ರೀತಿ ಶೇಪ್ ಮಾಡ್ಕೋಬೋದು. ಶೇಪ್ ಮಾಡಿಕೊಂಡು ಈ ರೀತಿ ಸಿಂಪಲ್ಲಾಗಿ ಡಿಸೈನ್ ಮಾಡಿಕೊಂಡು ರಂಗೋಲಿ ಪೌಡರ್ನ ಹಾಕ್ಕೊಂಡಾದ್ಮೇಲೆ ಇಲ್ಲಿ ನಾನು ಕೆಮ್ಮಣ್ಣು ಇರುತ್ತಲ್ಲ ಆ ಕೆಮ್ಮಣ್ಣನ್ನು ಯೂಸ್ ಮಾಡಿಕೊಂಡು ಆ ಫ್ಲವರ್ ಒಳಗಡೆ ಫಿಲ್ ಮಾಡ್ಕೋತಾ ಇದ್ದೀನಿ ಲೀಫ್ ಎಲ್ಲ. ಸೊ ಈ ರೀತಿ ಈಸಿಯಾಗಿ ನಾವು ಬೇಗ ವಿತಿನ್ 5 ಮಿನಿಟ್ಸ್ ಎಲ್ಲ ರಂಗೋಲಿನ ಹಾಕ್ಕೋಬೋದು ಈರುಳ್ಳಿ ಬುಟ್ಟಿನ ಯೂಸ್ ಮಾಡಿಕೊಂಡು. ಸೊ ನಾನು ಮಾಡೋ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.
ಸೊ ನೋಡಿ, ಈ ರಂಗೋಲಿ ಪೌಡರ್ ಹಾಕಿದಾದ್ಮೇಲೆ ಇದು ಕಲರ್ಸ್ ಎಲ್ಲ ಹಾಕಿರ್ತೀವಲ್ಲ ನಾವು, ಅದನ್ನು ಬಿಸಾಡಬಾರ್ದು. ಬಿಸಾಡೋ ಬದಲು ಯಾವುದಾದ್ರೂ ಒಂದು ಕಲರ್ ಪೌಡರ್ ಇರುತ್ತಲ್ಲ, ರಂಗೋಲಿ ಪೌಡರ್, ಅದರೊಳಗಡೆ ಈ ರೀತಿ ರಂಗೋಲಿ ಪೌಡರ್ನ ಮಿಕ್ಸ್ ಮಾಡಿಕೊಂಡ್ರೆ ನಾವು ಅದನ್ನು ರೀಯೂಸ್ ಮಾಡ್ಬೋದು, ರಂಗೋಲಿ ಪೌಡರ್ ವೇಸ್ಟ್ ಆಗದೆ ಇರೋ ಹಾಗೆ. ಈ ಟಿಪ್ಸು ನಿಮಗೆಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.